ಇನ್ನು ಪೊಲೀಸರ ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಲೋದಿಲ್ಲ. ಎಷ್ಟು ಗಂಟೆಗೆ ರೇಣುಕಾಸ್ವಾಮಿ ಸತ್ತ ಅದು ಕೂಡ ಮುಖ್ಯವಾಗುತ್ತೆ. ರೇಣುಕಾಸ್ವಾಮಿ ಸಾವು ಎಷ್ಟು ಗಂಟೆಗೆ ಸಂಭವಿಸಿದೆ? ಫಾರೆನ್ಸಿಕ್ ತಜ್ಞರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಹೊಟ್ಟೆ ಭಾಗದಲ್ಲಿ ಆಹಾರ ಇದ್ದ ಬಗ್ಗೆ ವೈದ್ಯರು ಕನ್ಫರ್ಮ್ ಮಾಡಿರುವಂತಹದ್ದು. ಸಂಜೆ 5:30ರಿಂದ 6 ಗಂಟೆಯ ಆಸುಪಾಸಿನಲ್ಲಿ ಸಾವು ಸಂಭವಿಸಿದೆ. ಪಬ್ಲಿಕ್ ಟಿವಿಗೆ ಫಾರೆನ್ಸಿಕ್ ವೈದ್ಯರ ಮಾಹಿತಿ. ಈ ಸಮಯ ಇದೆಯಲ್ಲ, ಇದು ಈ ಪ್ರಕರಣದಲ್ಲಿ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ 6 ಗಂಟೆ 5:30ರಿಂದ 6 ಗಂಟೆಯ ಸಂದರ್ಭದಲ್ಲಿ ಶೆಡ್ನಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ಲೊಕೇಶನ್ ಎಲ್ಲೆಲ್ಲಿತ್ತು, ಜೊತೆಗೆ ಈ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರು, ಪವಿತ್ರ ಗೌಡ ಎಲ್ಲಿದ್ರು, 17 ಜನ ಆರೋಪಿಗಳೆಲ್ಲಿದ್ರು, ಎಲ್ಲವೂ ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಹಾಗಾಗಿಯೇ ಈ ಫಾರೆನ್ಸಿಕ್ ರಿಪೋರ್ಟ್ ಇದೆಯಲ್ಲ, ಇದು ಈ ಪ್ರಕರಣಕ್ಕೆ ಮತ್ತೊಂದು ಮಹತ್ವದ ಸಾಕ್ಷಿ ಆಗುವಂತಹ ಸಾಧ್ಯತೆ ಇರುತ್ತೆ. ಒಂದು ಕಡೆ ಇವರು ಯಾವ ರೀತಿ ಹಲ್ಲೆಯನ್ನು ನಡೆಸಿದ್ರು, ಅಟ್ಟಹಾಸ ಮೆರೆದಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಸಮಯವು ಕೂಡ ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕರಣದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈ ಫಾರೆನ್ಸಿಕ್ ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈ ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅಂತ ಹೇಳಿ. ಪ್ರೇಮ್, ಖಂಡಿತವಾಗಿ ತಾವು ಹೇಳದಂತೆ ಈಗ ಫಾರೆನ್ಸಿಕ್ ರಿಪೋರ್ಟ್ ಪ್ರಮುಖವಾಗುತ್ತೆ. ಮತ್ತೆ ಮರಣೋತ್ತರ ಪರೀಕ್ಷೆ ಈ ಒಂದು ಕೇಸ್ಗೆ ಸಾಕಷ್ಟು ಬಲವನ್ನ ನೀಡುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಆಗಿರುವಂತ ಉಲ್ಲೇಖಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ಲಿಕ್ಕೆ ತುಂಬಾ ಸಹಕಾರಿ ಆಗಿರುವಂತದ್ದು. ಈಗಾಗಲೇ ನಾವ್ ಹೇಳದಂತೆ 32ಕ್ಕೂ ಹೆಚ್ಚು ಗುರುತು ಆ ದೇಹದ ಮೇಲೆ ಇತ್ತು ಎನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೆ ಆಹಾರವನ್ನ ಸೇವನೆ ಮಾಡಿದ್ರನ್ನು ಕೂಡ ಅದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಅವತ್ತು ಸಂಜೆ 5:30ರಿಂದ 6 ಗಂಟೆ ಆಸುಪಾಸಿನಲ್ಲಿ ಕೂಡ ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಫಾರೆನ್ಸಿಕ್ ತಜ್ಞರು ಹೇಳ್ತಾ ಇರುವಂತದ್ದು. ಈಗ ಪೊಲೀಸರು ಕೂಡ ಎಷ್ಟು ಗಂಟೆಗೆ ರೇಣುಕಾಸ್ವಾಮಿ ಡೆತ್ ಆದ್ರೂ ಸಾವನ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ಮತ್ತೆ ಪರೀಕ್ಷೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪರೀಕ್ಷೆಯನ್ನ ಮಾಡಿ, ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಫಾರೆನ್ಸಿಕ್ ವೈದ್ಯರು ಒಂದಷ್ಟು ರಿಪೋರ್ಟ್ ಗಳನ್ನ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಆ ರಿಪೋರ್ಟ್ ಗಳನ್ನ ಅನಾಲಿಸಿಸ್ ಮಾಡಿ ಯಾವಾಗ ಡೆತ್ ಆದ್ರು, ಮತ್ತೆ ಅವರು ಸೇವಿಸಿದಂತ ಆಹಾರದ ಜೀರ್ಣದ ಅಂತ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಸದ್ಯಕ್ಕೆ ವೈದ್ಯರು ಹೇಳುವ ಪ್ರಕಾರವಾಗಿ ಅವರು ಮನೋ ಇಚ್ಛೆ ಹಲ್ಲೆ ಮಾಡಿದ ಅಲ್ದೇನೆ ಊಟವನ್ನು ಕೂಡ ಕೊಟ್ಟಿದ್ರು. ಆತನ ದೇಹದ ಅಂದ್ರೆ ಹೊಟ್ಟೆಯ ಒಳಗಡೆ ಆಹಾರ ಇದ್ದಿದ್ದು ಕೂಡ ನಮ್ಗೆ ಪತ್ತೆ ಆಗಿತ್ತು. ಅದನ್ನ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಿ, ಅದಲ್ದೇನೆ ಆತ ಯಾವಾಗ ಸಾವನ್ನಪ್ಪ ಅನ್ನೋದ್ರ ಬಗ್ಗೆನೂ ಕೂಡ ನಾವು ವರದಿಯನ್ನ ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಫಾರೆನ್ಸಿಕ್ ತಜ್ಞರಿಗೆ ಹೇಳ್ತಾ ಇರುವಂತದ್ದು. ಈಗ ಪೊಲೀಸರಿಗೆ ಕೂಡ ಈ ಒಂದು ಫಾರೆನ್ಸಿಕ್ ತಜ್ಞರು ಕೊಡ್ತಕ್ಕಂತ ವರದಿಯಿಂದಾಗಿ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈಗಾಗಲೇ 120ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದು, ಈ ಕೇಸನ್ನ ಮತ್ತಷ್ಟು ಟೈಟ್ ಮಾಡುವುದಕ್ಕೆ, ಆರೋಪಿಗಳು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ತನಿಖೆಯ ಆಳಕ್ಕಿಳಿದಿರುವಂಥದ್ದು.